ಆ ಪರಬ್ರಹ್ಮನೇ ನಾನು ಅನ್ನೋ ವಿಚಾರವನ್ನು ತಿಳಿಯೋದಿಕ್ಕೆ ಈ ಶ್ರವಣವನ್ನೋದು ಅತಿ ಮುಖ್ಯ ಸಾಧನವಾಗಿದೆ. ಈ ಶ್ರವಣದಿಂದನೇ ಎಲ್ಲ ರೋಗ ರುಜಿನಗಳು ಕೂಡ ದೂರವಾಗ್ತವೆ. ನಾವೇನ್ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಬಂದಿರ್ತಕ್ಕಂತ ಪುಣ್ಯಕ್ಕಿಂತ ಈ ಶ್ರವಣದ ಪುಣ್ಯ ಹೆಚ್ಚಿರ್ತದ. ಯಾಕಂದ್ರೆ ಕೆಲವು ನುಡಿಗಳನ್ನ ನಾವು ಕೆಲವರು ಮಹಾತ್ಮರ ವಿಚಾರವನ್ನು ಕೇಳೋದ್ರಿಂದ ಆ ಸ್ಥಳದ ಮಹಿಮೆ ಮಾಹಿತಿ ಎಲ್ಲದ ನಮಗೆ ಗೊತ್ತಾಗ್ತದ. ಇಂಥ ಮಹಾತ್ಮರು ಇಲ್ಲಿದ್ರಂತೆ, ಅವ್ರು ಈ ರೀತಿ ನುಡಿದ್ರಂತೆ, ಈ ರೀತಿ ನಡೆದ್ರಂತೆ, ಹಿಂಗ್ ಬಾಳ್ ಬದುಕಿದ್ರಂತೆ ಅನ್ನೋ ಎಲ್ಲಾ ವಿಚಾರಗಳನ್ನ ನಾವು ಈ ಶ್ರವಣದ ಮುಖಾಂತರ ನಾವು ಕೇಳೋದ್ರಿಂದ ಇದು ಶ್ರವಣವೇ ಅತಿ ಮುಖ್ಯವಾದ ಸಾಧನ ಅನ್ನೋ ವಿಚಾರವನ್ನ ನೋಡ್ತಾ ಇದ್ದೀವ್ರಪ್ಪ. ನುಡಿ 38:50. ಶ್ರವಣದ ವಿಚಾರ ತಿಳಿದರೆ ಸೌಭಾಗ್ಯ ಉಕ್ಕುವುದು ಹಾಗೂ ಮುಖ್ಯ ಪರಮಾತ್ಮನೇ ಅನುಭವಕ್ಕೆ ಬರುವನು. ನಾವ್ ಏನ್ ಪುಣ್ಯ ಮಾಡಿದ್ಯವಪ್ಪ, ಇಂಥ ವಿಚಾರವನ್ನು ಕೇಳ್ತೇವೆ, ಇಂಥ ಪಾರಮಾರ್ಥ ವಿಚಾರವನ್ನು ಕೇಳ್ತೇವೆ ಅಂದ್ರ ಇದೇ ನಮ್ಮ ಸೌಭಾಗ್ಯ. ಈ ಪರಮಾರ್ಥದ ವಿಚಾರವನ್ನು ಕೇಳೋದು ಏನೈತಲ್ಲ, ಇದೇ ನಾವು ಸೌಭಾಗ್ಯ ಅಂತ ಹೇಳ್ತೇವೆ. ಯಾಕಂದ್ರ ಇಂಥ ವಿಚಾರಗಳು ಸಿಗುವುದೇ ದುರ್ಲಭ. ಇಂಥ ವಿಚಾರಗಳು ಸಿಗೋದೇ ದುರ್ಲಭ ಆಗೋದ್ರಿಂದ ಇಂಥ ವಿಚಾರವನ್ನ ನಾವು ಕೇಳ್ತದವಿ ಅಂದ್ರ ಇದು ಮಹಾ ಸೌಭಾಗ್ಯ. ಮತ್ತೆ ಎದಕ್ ನಾವು ಸೌಭಾಗ್ಯವಂದ್ವಿ ಅಂದ್ರ ಇಂಥ ವಿಚಾರವನ್ನು ಕೇಳೋದೇ ದೊಡ್ಡ ಸೌಭಾಗ್ಯ. ಯಾಕಂದ್ರೆ ಇಂಥ ನುಡಿಗೆ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳಿದಾರ. ಆ ಶ್ರೀ ಗುರು ವಚನಕ್ಕಿಂತ ಅಧಿಕ ಸುದೆಯುಂಟೆ ಅಂತ ಹೇಳಿದಾರ. ಅಂದ್ರ ಮಹಾತ್ಮರ ನುಡಿಯನ್ನು ಕೇಳಿದಾಗಲೇ ನಮಗೆ ಈ ಜನನ ಮರಣ ಇವೆಲ್ಲವೂ ನೀಗಿ ಪರಮಾತ್ಮ ಸ್ವರೂಪನೇ ತಾನಂತ ತಿಳಿಯೋದು ಆ ಗುರುವಾಣಿಯಿಂದನೇ ಗೊತ್ತಾಗ್ತದೆ, ಆ ಶ್ರವಣದಿಂದನೇ ಗೊತ್ತಾಗ್ತದೆ. ಅದಕ್ಕ ಮಹಾತ್ಮರು ಏನ್ ಹೇಳಿದಾರ, ಈ ನುಡಿಗಿಂತ, ಶರಣರ ನುಡಿಗಿಂತ, ಗುರುವಿನ ನುಡಿಗಿಂತ ಅಧಿಕವಾಗಿರ್ತಕ್ಕಂಥ ಅಮೃತ ಯಾವುದೂ ಇಲ್ಲ. ಇದೇ ಅಮೃತ. ಈ ಅಮೃತವನ್ನು ಸೇವನೆ ಮಾಡಿದಾಗ ಅಮರರಾಗೋದು. ಇಲ್ಲಿ ನಾವು ದೇವಿ ಪುರಾಣವನ್ನು ತಗೊಂಡು ನೋಡಿದಾಗ ಆ ದೇವಿ ಅಮೃತ ಪಾನ ಮಾಡಿದ್ಲು ಅಂತ ಹೇಳ್ತದೆ. ಅಮೃತ ಪಾನ ಮಾಡಿದ್ಲು ಅಂತಂದ್ರ ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ, ಸರ್ವ ಸ್ವರೂಪಗಳು ನಾನಿದ್ದೇನೆ, ನನ್ ಬಿಟ್ಟು ಏನೊಂದಿಲ್ಲ, ಎಲ್ಲದು ನನ್ನೊಳಗ ಐತಿ ಅನ್ನೋ ವಿಚಾರವನ್ನ ಆ ಕೇಳಿದ್ಲು ಅಂತ. ಅದನ್ನ ಪಾನ ಮಾಡಿದ್ಲು ಅಂದ್ರೆ ಕುಡಿದ್ರು ಅಂತ. ಇದು ಕೂಡ ಸೇವನೆ ಮಾಡಿದಂಗ ಆಗ್ತದ. ನಮ್ ತಲೆಯೊಳಗ ನಾವು ವಿಚಾರವನ್ನ ತಲೆಗೆ ಹಾಕ್ಯಂದಾಗ ಅದು ನಮಗೆ ಆನಂದ ಆಗ್ತದ, ಅದೇ ಸೌಭಾಗ್ಯ ಆಗ್ತದ. ಈ ವಿಚಾರದ ಇದಕ್ಕಿಂತ ಸೌಭಾಗ್ಯವಾದದ್ದು ಇನ್ಯಾವುದೇ ಇಲ್ಲ. ಇದಕ್ಕಿಂತ, ಶ್ರವಣಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಇದು ಎಷ್ಟು ನಮ್ಮನ್ನ ಜಾಗೃತಗೊಳಿಸತ್ತಂದ್ರ ಜೇಡ್ರಮ್ಮ ದಾಸಿಮಯ್ಯನವರು ಒಂದು ವಚನದೊಳಗೆ ಹೇಳ್ತಾರ, ಕಡಗೀಲಿಲ್ಲದ ಬಂಡಿ ಒಡಗಿಡುವುದೇ ಮಾಡ್ಬದೆ, ಕಡಗೀಲು ಬಂಡಿಗಾಧಾರ, ಗಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಣವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರ. ಅಂದ್ರ ಹೊರಗಿನ ಚಕ್ಡಿ ಗಾಡಿಗೆ ಕೀಲೇ ಆಧಾರ. ಕೀಲಿಲ್ಲ ಅಂದ್ರ ಗಾಡಿ ಎಲ್ಲಿ ಯಾವಾಗ ಬೀಳ್ತತೋ, ಗಾಲಿ ಹೊರಗೋಗಿ ಯಾವಾಗ ಬೀಳ್ತತೋ ಗೊತ್ತಾಗೋದಿಲ್ಲ. ಹಂಗ ಈ ದೇಹ ಅನ್ನೋದು ಒಂದು ಬಂಡಿದ್ದಂಗ, ಗಡುದರ್ಪವೇರಿದ ಈ ಒಡಲೆಂಬ ಬಂಡಿ. ಇಲ್ಲಿ ಅಹಂಕಾರ ಮಮಕಾರಗಳು, ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಏನೆಲ್ಲ ಅದಾವು, ಇಂಥವೆಲ್ಲವನು ತುಂಬ್ಕೊಂಡಿರ್ತಕ್ಕಂಥ ಈ ಬಂಡಿ, ಇದಕ್ಕ ಬೃಢ ಶರಣರ ನುಡಿಯೇ ಕಡಗೀಲು. ಇವೇನ್ ನುಡಿ ನಾವೇನ್ ಕೇಳ್ತಾವಲ್ಲ, ಇವೇ ಕಡಗೀಲು. ಇವೇ ನಮ್ಮನ್ನ ಎತ್ತರಿಸಿ ನಮ್ಮನ್ನ ಆ ಪರಮಾತ್ಮನ ಪಾರಮಾರ್ಥದ ವಿಚಾರಕ್ಕ ನಮಗ್ ಕಳಿಸ್ತಾವು. ಆದ್ರಿಂದ ಈ ಶ್ರವಣ ಅನ್ನೋದು ಬಹಳ ಮುಖ್ಯವಾದೈತಿ. ಈ ಶ್ರವಣದಿಂದನೇ ಪರಮಾತ್ಮನ ಅನುಭವಕ್ಕೆ ಬರುವನು. ಈ ಶ್ರವಣದಿಂದನೇ ಪರಮಾತ್ಮನ ಅನುಭವಕ್ಕೆ ಬರ್ತದ. ಯಾಕಂದ್ರ ಪರಮಾತ್ಮ ರೂಪನಾಮಗಳೊಳಗಿಲ್ಲ. ರೂಪನಾಮದೊಳಗಿದ್ದಿದ್ರ ಯಾವ್ದಾರ ರೂಪನಾಮದೊಳಗ ತೋರಿಸ್ಬೋದಾಗಿತ್ತು, ಇದು ಹಿಂಗೈತ್ ನೋಡು ಪರಮಾತ್ಮ, ಇದು ಹಂಗೈತ್ ನೋಡು ಅಂತ. ಅದು ಹೆಂಗೂ ತೋರ್ಸಕ್ ಬರಲಾರದಂತದ್ದನ್ನ ಈ ಅನುಭವದ ನುಡಿಗಳಿಂದನೇ ತಿಳಿಬೇಕಾಗ್ತದ. ಈ ಅನುಭವದ ನುಡಿಯಿಂದನೇ ಹೇಳ್ಬೇಕಾಗ್ತದ. ಅವ್ರು ಹೇಳಿದಂಗ ನಮ್ಗೆ ಅನುಭವಕ್ಕೆ ಬರ್ತದ. ಹಾಗೆ ಲಕ್ಷ್ಯ ಪೂರ್ವಕವಾಗಿ ಅರ್ಥವನ್ನು ಗ್ರಹಣ ಮಾಡುವುದಕ್ಕೆ ಮನನವೆಂದು ಅನ್ನುತ್ತಾರೆ. ನಾವಿದನ್ನ ಗಮನ ಕೊಟ್ಟು ಏಕಾಗ್ರ ಚಿತ್ತದಿಂದ ಏನ್
ಕೇಳಿದ್ದ ನಮ್ಮೊಳಗೆ ನಾವು ವಿಚಾರ ಮಾಡ್ತಾವಲ್ಲ, ಅದನ್ನ ಮನನ ಮಾಡ್ತವೆ. ಆ ಮನನ ಮಾಡೋದ್ರಿಂದ ನಮಗ್ ಸಮಾಧಾನ ಆಗ್ತದ. ಇಂಥ ಅರ್ಥ ಗ್ರಹಣದಿಂದ ಒಮ್ಮೆಲೆ ನಿಸ್ಸಂಶಯ ಬರುವುದು. ಮುಖ್ಯವಾಗಿ ಜನ್ಮ ಕಾರಣವಾದ ಸಂಶಯವೇ ನಿರ್ಮೂಲನವಾಗುವುದರಿಂದ ಪೂರ್ಣ ಸಮಾಧಾನ ತಾನೇ ನೆಲೆಸುವುದು. ಇಲ್ಲಿ ಇದು ಬೇರೆವಾದ್ರ ಕರ್ಮಗಳನ್ನ ಸತ್ಕರ್ಮಗಳನ್ನ ಮಾಡಿದ್ದಾದ್ರ ಅವು ಮಾಡಾದ್ಮೇಲೆ ಪುಣ್ಯ ಬರ್ತಾವ. ಆದ್ರೆ ಈ ಶ್ರವಣ ಅನ್ನೋದಂಗಲ್ಲ, ಕೇಳಿದಾಕ್ಷಣಕ್ಕನ ನೀಗ್ ಹೋಗಿ ಬಿಡ್ತದೆ. ಈಗ ನಾವಲ್ಲಿ ಏನೋ ಒಂದು ಅಪಘಾತ ಆಗೈತೆ ಅಂತ ಹೇಳಿರ್ತವೆ, ನಿಮ್ ತಮ್ಗಾಗೈತ್ ನೋಡ್, ನಿಮ್ ಅಣ್ಣಗಾಗೈತ್ ನೋಡ್ ಅಂತ ಹೇಳಿರ್ತಾರ. ಹೌದೇನಂತ ದುಃಖ ಪಟ್ಟಿರ್ತಾವ ಕೇಳಿದಾಕ್ಷಣ, ಅಲ್ಲೇನ್ ನೋಡಿರೋದಿಲ್ಲ. ಆಮೇಲೆ ನಿಮ್ಮವರಲ್ಲ ಅಂತ ಬಿಡ, ಅವ್ರು ಬೇರೆ ಊರರ ಅಂದ ತಕ್ಷಣ ಹಂಗ ನಿರಾಳಾಗಿ ಹೋಗ್ಬಿಡ್ತದ. ಅದು ದುಃಖ ಬಂದದ್ದು ತಡ ಆಗ್ಲಿಲ್ಲ, ನಿಮ್ಮವ್ರ ಅಂದ ತಕ್ಷಣ ದುಃಖ ಬಂದದ್ದು ತಡ ಆಗ್ಲಿಲ್ಲ, ನಿಮ್ಮವ್ರ ಅಲ್ಲ ಅಂದ ತಕ್ಷಣ ದುಃಖ ಹೋಗಿದ್ದು ತಡ ಆಗ್ಲಿಲ್ಲ. ಅಂದ್ರ ಈ ಶ್ರವಣ ಅನ್ನೋದು ಅತಿ ಶೀಘ್ರದಲ್ಲಿ ನಮ್ಮ ಫಲವನ್ನ ನಮಗ್ ಕೊಡ್ತತಿ. ಶ್ರವಣ ಮನನವಿಲ್ಲದಲ್ಲಿ ಸಮಾಧಾನವೆಲ್ಲಿಯದು ಬಂದೀತು. ನಾವು ಶ್ರವಣನು ಮಾಡ್ತಾ ಇಲ್ಲ, ಒಂದ್ ವೇಳೆ ಶ್ರವಣ ಮಾಡಿದ್ದು ಮನನನು ಮಾಡ್ತಾ ಇಲ್ಲ ಅಂದ್ರ ಸಮಾಧಾನ ಎಲ್ಲಿ ಬರ್ತತಿ? ಈ ಪ್ರಪಂಚದ ವಿಷಯ ವಾಸನೆಗಳೊಳಗೆ ತುಂಬಿರ್ತಕ್ಕಂತ ನಾನು ನಂದು ಎಂಬ ಅಹಂಕಾರ ಮಮಕಾರಗಳಿಂದ ತುಂಬಿರ್ತಕ್ಕಂತ ಈ ಜಡ ಶರೀರದೊಳಗ ಸಮಾಧಾನ ಬರೋಕ್ ಸಾಧ್ಯವೇ ಇಲ್ಲ. ಇನ್ನು ಸಮಾಧಾನ ಬರ್ತತಿ ಅಂದ್ರ ಈ ಪಾರಮಾರ್ಥ ವಿಚಾರವನ್ನ ತಿಳಿದಾಗ ನಮಗ್ ಸಮಾಧಾನ ಬರ್ತದ. ಇಲ್ಲಿ ಪಾರಮಾರ್ಥ ವಿಚಾರ ಅಂದ್ರ ಈ ಜಗತ್ತು ಇದು ಏನೇನೈತೋ ಇದು ಯಾವ್ದು ನೀನಲ್ಲಪ್ಪ, ಇವ್ ಯಾವ ನಿನಗ್ ಸಂಬಂಧ ಇಲ್ಲ, ನೀನ್ ಬೇರೆನೆ ಅದಿ, ನೀನು ನೋಡೋನದಿ, ನಿನಗೂ ಇದಕ್ಕೆ ಯಾವ್ದು ಸಂಬಂಧನೇ ಇಲ್ಲ ಅನ್ನೋ ವಿಚಾರವನ್ನ ನಾವು ಮಹಾತ್ಮರ ನುಡಿಗಳನ್ನ ಕೇಳ್ತಾ 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 ಇದು ನಮಗೆ ಸಮಾಧಾನ ಬರ್ತತಿ. ಇವೆಲ್ಲವೂ ಶರೀರಕ್ಕ ಕರ್ಮಾನುಸಾರವಾಗಿ ಬಂದಿರ್ತಾವು. ಹಸಿವು ಬಾಯಾರಿಕೆ ದೇಹಕ್ಕಾಗ್ತದ, ಸುಖ ದುಃಖ ಮನಸ್ಸಿಗೆ ಆಗ್ತದ, ಹುಟ್ಟು ಸಾವು ಇವು ಪ್ರಾಣಕ್ಕಾಗ್ತದ. ಇವು ಮೂರರಿಂದ ನೀನ್ ಬೇರೆನೆ ಇರ್ತಕ್ಕಂತ ಪರಮಾತ್ಮ ಸ್ವರೂಪದಿ ಅಂತೇಳಿ ಮಹಾತ್ಮರು ನಮಗೆ ತಿಳಿಸ್ತಾರಲ್ಲ. ಇದನ್ನ ತಿಳಿಸೋದ್ರಿಂದ ನಾವು ತಿಳಿಯೋದ್ರಿಂದ ನಮಗೆ ಸಮಾಧಾನ ಬರ್ತದ. ಆ ಶ್ರವಣ ವಿಮುಖರು ನಾನು ಈ ಶ್ರವಣ ವಿಮುಖರು ನಾನು ಮುಕ್ತನೆಂದು ಅನ್ನುತ್ತಿರುವುದೇ ಅವರಿಗೆ ಕಾಲಲ್ಲಿ ಬೇಡಿಯಾಗಿದೆ. ಒಟ್ಟಿಗೆ ಮುಮುಕ್ಷವಾಗಲಿ ಸಾಧಕನಾಗಲಿ ಅಥವಾ ಸಿದ್ಧನೇ ಆಗಲಿ ಶ್ರವಣವಿಲ್ಲದಿದ್ದರೆ ಅಯೋಗ್ಯನೆನಿಸುವನು. ಶ್ರವಣ ಮನನದಿಂದಲೇ ಮನಸ್ಸಿನ ಸ್ಥಿತಿಯು ಶುದ್ಧ ಉಳಿಯುವುದು. ನಾನು ಮುಕ್ತನಂತ ನಾವು ಹೇಳ್ತೇವೆ ಅಂದ್ರ ಅದೇ ನಮಗ್ ಕಾಲಿಗೆ ಬೇಡಿ ಆಗ್ತದೆ ಅಂತ. ವೈಸಿ ಒಗ್ಗರ್ ಗುರುಗಳ ಮ್ಯೂಟ್ ಮಾಡ್ರಿ. ವೈಸಿ ಒಗ್ಗರ್ ಗುರುಗಳು ವೈಸಿ ಒಗ್ಗರ್ ಗುರುಗಳ ಮ್ಯೂಟ್ ಮಾಡ್ರಿ. ಶಬ್ದನ ಕೇಳ್ತೈತಿ ಇಲ್ಲಿ. ವಿಡಿಯೋ ಬಂದ್ ಮಾಡಿದ್ರಿ, ಮ್ಯೂಟ್ ನ ಬಂದ್ ಮಾಡ್ರಿ ಅದ್ರ ಪಕ್ಕದ. ಬಂದಾಗಿಲ್ರಪ್ಪಾಜಿ. ಬಿಟ್ಟದ್ ನೋಡ್ರಿ ಗುರುಗಳ. ಯಾವಾಗ ರೆಡ್ ಬಟನ್ ಇನ್ನೊಂದು ಜಾಯ್ನ್ ಆಗ್ರಿ, ಇನ್ನೊಂದ್ಸರಿ ಜಾಯ್ನ್ ಆಗ್ರಿ. ಇಲ್ಲ ಸ್ವೀಕರ್ ಇಂದ ಐತಿ, ಆ ಸ್ವೀಕರ್ ಇಂದ ಮೇಲೆ ಒಂದ್ ಬಟ್ ಇಟ್ರಿ, ಒಂದ್ ಸ್ವೀಕರ್ ತರ ಐತಿ ನೋಡ್ರಿ, ಮೈಕಿನ್ ತರ. ಕೆಳಗ್ ಲೈನ್ಯಾಗ ಅದಾವ ನೋಡ್ರಿ, ನಿಮ್ ಫೋನ್ನಾಗ ಕೆಳಗ್ ಅದಾವ, ಮ್ಯಾಲ ಅದಾವ. ಎರಡನೇದ ಐತದ, ಎಡಗಡೆಯಿಂದ ಎರಡನೇದು.
ಡಬಲ್ ಜಾಯ್ನ್ ಹಾಕಿರಿ ನೋಡ್ರಿ ನೀವು, ಡಬಲ್ ಜಾಯ್ನ್ ಹಾಕಿರಿ. ಮತ್ತೊಂದ್ ಬರ್ರಿ. ಈಗ ಆಲ್ರೆಡಿ ಈಗ 2 ಸರಿ ಜಾಯ್ನ್ ಅದಾರ ಅವ್ರ, ಆಲ್ರೆಡಿ ವಯಸ್ಸಿ ಹೋಗ್ಗಾರ ಅಂತ. ಒಂದ್ ಮ್ಯೂಟ್ ಆತ್, ಈಗ ಇನ್ನೊಂದ್ ಹಂಗ ಐತಿ. ಈಗ ಈಗ ಮ್ಯೂಟ್ ಆತ್ ನೋಡ್ರಿ. ಇಲ್ಲಿ ನಾನು ಮುಕ್ತನೆಂದು ಅನ್ನುತ್ತಿರುವರೆ ಅವರಿಗೆ ಕಾಲಲ್ಲಿ ಬೇಡಿಯಾಗಿದೆ. ಒಟ್ಟಿಗೆ ಮುಮುಕ್ಷವಾಗ್ಲಿ. ನಾನು ಮುಕ್ತನ ಅಂತ ಏನ್ ಹೇಳ್ತಾವೋ ಇದ ನಮಗ್ ಬಂಧನ ಆಗಿದೆ ಅಂತ ಹೇಳ್ತಾರ. ಇದ್ಯಾಕ್ ಬಂಧನ ಆಗ್ತತ ಅಂದ್ರ, ನಾನು ಅನ್ನೋದೊಂದ್ ಏನೈತಿ, ಹಂಗಾರ ಮುಕ್ತ ಅನ್ನೋದೊಂದ್ ಐತಿ, ಹಂಗಾರ 2 ಆಗ್ತತಲ್ಲ. ನಾನು ಮುಕ್ತನದನೆ ಅನ್ನೋದ ಹೇಳದ ಒಂದು ಬಂಧನ. ಯಾಕಂದ್ರ ಇರದ ನೀನು ಮುಕ್ತ ಸ್ವರೂಪದಿ. ಈಗ ನಾವು ಮಾನವರಾಗಿ ಹುಟ್ಟಿದೇವಿ. ಮಾನವರಾಗಿ ಹುಟ್ಟಿ ನಾನು ಮಾನವನದನೆ ಅಂತಂದ್ರ ಇವ್ಗೆ ಹುಚ್ಚಿಡ್ದತಿ ಏನಂತಾರ. ಹಂಗ ಇರದ ನೀನ್ ಮುಕ್ತ ಸ್ವರೂಪದಿ. ಜೀವ ಭಾವದೊಳಗ ನಾನು ಬದ್ಧನಿದ್ದೇನೆ, ಮುಕ್ತನಾಗ್ಬೇಕನ್ನೋದು ಜೀವ ಭಾವದ ಮಾತು. ಜೀವ ಭಾವದೊಳಗ ನಾನು ಬದ್ಧ ಮುಕ್ತ ಅಂತ ಹೇಳ್ತತಿ. ಈ ಪರಿಪೂರ್ಣವಾದ ಅಖಂಡ ಜ್ಞಾನದೊಳಗ, ಆತ್ಮ ವಿಚಾರದೊಳಗ ಅದು ಎಂದು ಬದ್ಧನೂ ಆಗಿಲ್ಲ, ಅದೆಂದು ಮುಕ್ತನೂ ಆಗಕ್ ಬರೋದಿಲ್ಲ. ಇರದೇ ಆ ಬಯಲು ಸ್ವರೂಪ ಐತಿ. ಆ ಬಯಲು ಸ್ವರೂಪವನ್ನು ಬಂಧನ ಮಾಡಕ್ ಎಲ್ಲಿ ಬರ್ತದ, ಬಿಡುಗಡೆ ಮಾಡಕರ ಎಲ್ಲಿ ಬರ್ತತಿ. ಅದಕ್ ಬಂಧನನೂ ಇಲ್ಲ, ಬಿಡುಗಡೆನೂ ಇಲ್ಲ. ನೀನ್ ಆ ಬಂಧನ ಬಿಡುಗಡೆ ಇಲ್ದವನು, ಬದ್ಧ ಮುಕ್ತನೂ ನೀನಲ್ಲ. ಇಲ್ಲಿ ಪೂರ್ಣ ವಿಚಾರದೊಳಗ ಮಹಾತ್ಮರು ಏನ್ ಹೇಳ್ತಾರ, ಬದ್ಧ ಮುಕ್ತನೆಂಬ ದಂದುಗದ ಮಾತೇಕೆ. ನಿನಗ್ ಹುಟ್ಟ ಇಲ್ಲ ಅಂದ್ಮೇಲೆ ಸಾವಿರ ಎಲ್ಲಿದ್ದ ತರ್ತಿ, ನಿನಗ್ ಒಡಲೇ ಇಲ್ಲ ಅಂದ್ಮೇಲೆ, ದೇಹನೇ ಇಲ್ಲ ಅಂದ್ಮೇಲೆ ಸುಖ ದುಃಖಗಳನ್ನ ಎಲ್ಲಿ ತರ್ತಿ ಅಂತ ಹೇಳ್ತಾರ. ಹಂಗ ನಾನು ಮುಕ್ತನದನಿ ಅಂತ ನೀನ್ ಹೇಳ್ತಿ ಅಂದ್ರ ನಿನಗೇನೋ ಭ್ರಮೆ ಆಗೇತಿ ಅಂತ. ಇರದ ನೀನ್ ಆ ಸ್ವರೂಪದಿ ಮತ್ತ ಅದನ್ನ ಹೇಳಕ್ ಬೇರೆ ಬಂದೆಲ್ಲ ಅಂತ ಹೇಳ್ತತಿ. ಅದೇ ಒಂದು ಬಂಧನ ಆಗಿ ಹೋಗ್ತ. ಆದ್ರಿಂದ ಅವರಿಗೆ ಕಾಲಲ್ಲಿ ಬೇಡಿಯಾಗಿದೆ. ಒಟ್ಟಿಗೆ ಮುಮುಕ್ಷವಾಗಲಿ, ಸಾಧಕನಾಗ್ಲಿ, ಯಾರೇ ಇರ್ಲಿ, ಸಿದ್ಧರೇ ಇರ್ಲಿ, ಯಾರಾಗ್ಲಿ, ಶ್ರವಣವಿಲ್ಲದಿದ್ದರೆ ಅಯೋಗ್ಯವೆನಿಸುವುದು. ಯಾಕಂದ್ರ ಇಲ್ಲಿ ಶ್ರವಣದಿಲ್ಲ ಅಂತಂದ್ರ ಅದು ಎಲ್ಲದೂ ವ್ಯರ್ಥ ಆಗಿ ಹೋಗ್ಬಿಡ್ತದೆ. ಅದು ಯೋಗ್ಯತೆ ಅನ್ಸೋದಿಲ್ಲ ಅದು. ಯಾಕಂದ್ರ ಆ ಶ್ರವಣನೇ ಎಲ್ಲದಕ್ಕಿಂತ ಎಲ್ಲವನ್ನ ಸ್ವಚ್ಛಗೊಳಿಸೋದು. ಇದಕ್ ಇನ್ನೊಬ್ರು ಮಹಾತ್ಮರು ಒಂದು ನುಡಿಯೊಳಗೆ ಹೇಳ್ತಾರ, ವಚನದೊಳಗ, ತನು ಮೈಲಿಗೆಯಾದರೆ ಜಲದೊಲಿಮೆ, ಮನ ಮೈಲಿಗೆಯಾದರೆ ಅರಿವಿನೊಲಿಮೆ, ಉಭಯವು ಮಲಿನವಾದರೆ ಮಹಾಶರಣರ ಸಂಘದೊಲಿಮೆ ಅಂತ ಹೇಳ್ತಾರ. ಅಂದ್ರ ಸಂಘದೊಲಿಮೆ ಅಂದ್ರ ಸಂಘದೊಳಗಿರೋದ್ರಿಂದ, ಅವ್ರ ನುಡಿಗಳಿಂದ ಈ ದೇಹವೇ ನಾನಿದ್ದೇನೆಂಬ ಭಾವ, ನಮ್ಮ ದೇಹದೊಳಗ ನಾನು ನಂದೆಂಬ ಅಹಂಕಾರ ಮಮಕಾರಗಳು ಮಲಿನ ತುಂಬ್ಕೊಂಡಿರ್ತತಿ. ವಿಷಯ ವಾಸನೆಗಳು ಮಲಿನ ಆಗಿರ್ತಾವ, ಮನಸ್ಸು ಮಲಿನವಾಗಿರ್ತತಿ, ಮನಸ್ಸು ನಿರ್ಮಲವಾಗಿರೋದಿಲ್ಲ. ಯಾಕಂದ್ರ ಇದು ಅತ್ತಗ ಜಾರಿ ಬಿಡ್ತತಿ. ಇಳಿಜಾರಿದ್ದ ಕಡೆಗೆ ನೀರ್ ಹೆಂಗ ಹರಿಯೋದು ಸಹಜವೋ ಹಂಗ ಪ್ರಪಂಚದ ವಿಷಯ ವಾಸನೆಗಳ ಕಡೆಗೆ ಮನ ಹರಿತೈತಿ. ಪ್ರಪಂಚದ ವಿಷಯ ವಾಸನೆಗಳಿಗೆ ಕಡೆಗೆ ಹರಿಯುವ ಮನವನ್ನ ಈ ಮಹಾತ್ಮರ ನುಡಿಗಳಿಂದ ನಾವು ಅದನ್ನ ತಡೆ ಹಿಡಿಯಕ್ ಬರ್ತತಿ. ಅದನ್ನ ಪರಬ್ರಹ್ಮದೊಳಗ ನೆಲೆ ನಿಲ್ಸಕ್ ಬರ್ತತಿ. ಆ ಬ್ರಹ್ಮ ಸ್ವರೂಪವೇ ತಾನಂತೇಳಿ ಸುಮ್ಮನಿರಲು ನೀನು ಮುಕ್ತನೌದು ಅಂತ ಹೇಳ್ತಾರ ಮಹಾತ್ಮರು. ಹಂಗ ಮನಕ್ ಆ ತಿಳುವನ್ನು ಕೊಟ್ಟಾಗ ಆ ಮನ ಯಾವಾಗ್ಲೂ ಅದ್ರೊಳಗೆ ಇರ್ತತಿ. ಅದನ್ನ ಮರಿತಂದ್ರ ಸಾಕು. ಈ ಶ್ರವಣವನ್ನ ಮರಿತಂದ್ರ ಆ ಮನ ಅಧೋಗತಿಗೆ ಹೋಗ್ತದೆ. ಆ ಮನುಷ್ಯನು ಅಧೋಗತಿಗೆ ಹೋಗ್ತಾನ, ಅವನ್ ಅಯೋಗ್ಯ ನೆನಸ್ತದ. ಆ ಮನ ಶುದ್ಧ ಉಳಿಯೋದಿಲ್ಲ, ಅದು ಅಶುದ್ಧವಾಗಿ ಬಿಡ್ತತಿ. ಇಲ್ಲಿ ನಿರ್ಮಲ ಮನಸ್ಸಿನಿಂದ, ಶುದ್ಧ ಅಂತಃಕರಣದಿಂದ ಅಂತ ಪದಗಳು ಬಳಕೆ ಆಗ್ತದ. ಇದು ಯಾವ್ದಪ್ಪ ಇದ್ರ ಅರ್ಥ ಅಂದ್ರ, ಆ ಅಖಂಡ ಪರಿಪೂರ್ಣ ಪರಮಾತ್ಮ ಸ್ವರೂಪನೇ ನೀನು ಅನ್ನೋದೇ ಪರಿಶುದ್ಧ ಮನಸ್ಸು. ಅದನ್ನ ಬಿಟ್ಟು ನಾವು ಹೊರಗೆ ಏನಾರ ಮನಸ್ಸು ಎದಕ್ ಹೋದ್ರು ಕೂಡ ಅದು ಮಲಿನ ಮಾಡ್ಕೊಂಡ್ ಬರ್ತೈತೆ. ಅದು ಎದ್ರಾಗ ಹೋದ್ರು ಕೂಡ ತನ್ನ ಸ್ವರೂಪವನ್ನು ಬಿಟ್ಟು ಹೊರಗೆ ಹೋದ್ರು ಕೂಡ ಅದು ಬೇರೆನೇ ಆಗಿಬಿಡ್ತತಿ. ಇಲ್ಲಿರುವುದು ಒಂದೇ ಏಕತ್ವ. ಏಕತ್ವ ಅಂದ್ರ ಆ ಪರಬ್ರಹ್ಮ ಸ್ವರೂಪನೇ ನಾನು ಅನ್ನೋದು ಏಕತ್ವ. ಆ ಪರಬ್ರಹ್ಮ ಸ್ವರೂಪ ನಾನದನಿ ಅನ್ನೋದನ್ನ ಮರ್ತು, ನಾನು ಹುಟ್ಟನದನಿ, ನಾನು ಸಾಯನದನಿ, ನಾನು ಜೀವದನಿ, ನಾನು ಅವನದನಿ ಅಂತ ಏನೆಲ್ಲ ಕಲ್ಪನೆಗಳನ್ನ ಮಾಡ್ಕೊಂಡ್ರು ಕೂಡ
ಅವೆಲ್ಲವೂ ಮಲಿನವೇ ಸರಿ. ಬಂಗಾರದ ಸೂಜಿ ಆದ್ರೂ ಕಣ್ಣಿಗೆ ಸುಚ್ಚಿದ್ರು ಸುಚ್ಚಿಸ್ಕೊಂತತಿ, ಗಾಯಕತಿ. ಕಬ್ಬಣದ ಸೂಜಿ ಸುಚ್ಚಿದ್ರು ಗಾಯಕತಿ, ಕೊಡ್ಲ್ಯಾಕ್ ಕಡದ್ರು ಗಾಯಕತಿ, ಬಂಗಾರದ ಕೊಡ್ಲ್ಯಾಕ್ ಕಡದ್ರು ಗಾಯಕತಿ. ನೀನ್ ಪುಣ್ಯದ ಕಾರ್ಯ ಮಾಡ್ತಾನೆ ಅಂದ್ರು ಹುಟ್ಟಬೇಕಾಗ್ತದೆ, ಪಾಪದ ಕಾರ್ಯ ಮಾಡಿದ್ರು ಹುಟ್ಟಬೇಕಾಗ್ತದ. ಈ ಹುಟ್ಟು ಸಾವುಗಳ ನಾವ್ ಏನದವೋ, ಈ ಪಾಪ ಪುಣ್ಯವೇನದವೋ ಇವೆಲ್ಲವೂ ಜೀವ ಭಾವದೊಳಗ ತುಂಬಿದವು. ಈ ಜೀವ ಭಾವವನ್ನ ತೆಗೆದು ಅಖಂಡ ಆ ಸ್ವರೂಪನೇ ತಾನು ಅನ್ನೋದು ಯಾವಾಗ್ಲೂ ನಮ್ಮೊಳಗ್ ಉಳಿಬೇಕು ಅನ್ನೋದಾದ್ರ ನಾವ್ ಯಾವಾಗ್ಲೂ ಶ್ರವಣವನ್ನ ಮಾಡ್ತಾನೆ ಇರ್ಬೇಕು. ನಾನು ಸಾಧಕನಾಗ್ಲಿ, ನಾನು ಮುಕ್ತನಾಗ್ಲಿ, ನಾನು ಸಿದ್ಧನಾಗ್ಲಿ, ಅದೇನಾದ್ರೂ ಆಗ್ಲಿ ಎಡಬಿಡದ ಅದಕ್ ಬೇಕಾಗ್ತದ. ಒಂದು ಜೀವ ಐತಂದ್ರ ಅದಕ್ಕೆ ಯಾವಾಗ್ಲೂ ಹಿಂಗ ಅನ್ನ ನೀರು ಬೇಕು. ಹಂಗ ಇದು ಇರೋವರೆಗೂ ಅಪ್ಪರ್ ಹೇಳ್ತಿದ್ರು, ಹುಟ್ಟಿದಂಕಿಲ್ಗೂ ಕಣ್ಣು ಮುಚ್ಚೋ ತನಕ ಅದನ್ನ ಶ್ರವಣ ಮಾಡಿದ್ರು ಸಾಲ್ದೆ ಅಂತ. ಯಾಕಂದ್ರ ಯಾವಾಗ್ಲೂ ಅದ್ರಾಗ ಇರೋದೇ ಸತ್ಯ, ಅದೊಂದೇ ಸತ್ಯ. ಉಳಿದಿದ್ದೆಲ್ಲದು ಮಲಿನ, ಅದೊಂದೇ ನಿರ್ಮಲ, ಅದೊಂದೇ ಶೀಲ, ಅದೇ ಸತ್ಶೀಲ. ಇಲ್ಲಿ ಶೀಲ ಅಂತೇಳಿ ಹೊರಗ ನೀರ್ನ್ಯಾಗ ಸ್ನಾನದಾಗ ಅದ್ರಾಗ ಇದ್ರಾಗ ಶೀಲ ಮಾಡಕ್ ಹೋಗ್ತೇವಲ್ಲ, ಇವು ಹೊರಗಿನ ಪ್ರಪಂಚದ ಶೀಲಗಳು ಆದವು. ಇನ್ನು ಪಾರಮಾರ್ಥ ದೃಷ್ಟಿಯಿಂದ ನಾವು ನೋಡಿದ್ರ ನಿಜವಾದ ಶೀಲ ಯಾವ್ದಂದ್ರ ನಾನು ಅಖಂಡ ಬಯಲು ಸ್ವರೂಪನಿದ್ದೇನೆ ಅನ್ನೋದೇ ಆ ಸತ್ಶೀಲ. ಮತ್ ನಾವೀಗ ಸ್ನಾನ ಮಾಡಿ ಬಂದವಪ್ಪ, ಮಲಿನ ಆಗಿದ್ದೆ ಸ್ನಾನ ಮಾಡಿದೇವಂದ್ರ ಇಲ್ಲಿ ನೀರಿನ ಸ್ನಾನ ಮಾಡಿದ ಸ್ನಾನ ಆಗೋದಿಲ್ಲ, ಜ್ಞಾನ ಗಂಗೆಯಲ್ಲಿ ಸ್ನಾನ ಅಂತ ಹೇಳ್ತಾರ. ಜ್ಞಾನ ಗಂಗೆ ಅಂತಂದ್ರೆ ಈ ಶ್ರವಣದ ನುಡಿಗಳೇ ಜ್ಞಾನ ಗಂಗೆ. ಇಂಥದ್ರಿಂದ ನಾವು ಸ್ನಾನ ಮಾಡಿದ್ರ ನಮ್ಮ ಜನ್ಮಾಂತರದ ಪಾಪಗಳೆಲ್ಲವೂ ಕೂಡ ನಾನು ಹುಟ್ಟನದನಿ ಸಾಯನದವೆನ್ನವು ಎಲ್ಲವೂ ನಾಶವಾಗಿ ಹೋಗ್ತಾವ. ಇದನ್ನ ನಾವ್ ಬೇರೆ ಯಾವ್ದ ನೀರ್ನಿಂದ ನಾವ್ ಕಳ್ಕಂತವಿ ಅಂದ್ರೆ ಅದ್ ಆಗೋದಿಲ್ಲ. ಮಾಡುವ ಪಾಪವನ್ನೆಲ್ಲ ಮಾಡಿ ಪುಣ್ಯದ ನದಿಯೋಳು ಮಿಂದು ಎದ್ದರೆ ಪಾಪ ಹೋಗಲು ಅದೇನು ಎರೆಯ ಮಣ್ಣಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞಪ್ಪರ್. ಏನೆಲ್ಲ ಪಾಪ ಮಾಡೋದ್ ಮಾಡಿ ಗಂಗಾ ನದಿಯಾಗೋ, ತುಂಗಾ ನದಿಯಾಗೋ, ಎಲ್ಲೇ ಎಲ್ಲಮ್ಮನ್ ಗುಡ್ಡ ಜೋಗಳ ಬಾಯಿವಾಗೋ ಎಲ್ಲೇ ಸ್ನಾನ ಮಾಡಿದ್ರ ನಾವು ಪಾಪ ಹೋಗತಿ ಅಂದ್ರ ಅದು ಪಾಪ ಹೋಗಕ್ ಅದೇನ್ ಮೈಗತಿ ಅಂದ್ರೆ ಎರೆ ಮಣ್ಣಲ್ಲ, ಹಂಗ ಹೋಗಲ್ಲದು. ಮತ್ ಹೆಂಗ್ ಹೋಗತಿ ಅಂದ್ರ ಇಂಥ ಬೃಢ ಶರಣರ ನುಡಿಗಳನ್ನ ಕೇಳಿದಾಗ, ಇಂಥ ಪಾರಮಾರ್ಥದ ವಿಚಾರವನ್ನ ಕೇಳಿದಾಗ, ಇಂಥ ಶ್ರೇಷ್ಠ ಸದ್ಗುರುವಿನ ವಿಚಾರವನ್ನ ಕೇಳಿದಾಗ ಈ ಶ್ರವಣದಿಂದನೇ ಎಲ್ಲವೂ ಜನ್ಮಾಂತರದಿಂದ ಕಟ್ಟಿಕೊಂಡಿರ್ತಕ್ಕಂಥವು ಎಲ್ಲವೂ ನಾಶವಾಗಿ ಹೋಗ್ತವ. ಎಲ್ಲಿ ನಿತ್ಯ ಶ್ರವಣವಿರುವುದಿಲ್ಲವೋ ಅದು ವಿಪರೀತ ಲಕ್ಷಣವೆಂದು ತಿಳಿಯಿರಿ. ಸಾಧಕನ ಅಲ್ಲಿ ಒಂದು ಕ್ಷಣ ಹೊತ್ತಾದರೂ ನಿಲ್ಲಬಾರದು. ಎಲ್ಲಿ ಪಾರಮಾರ್ಥದ ಶ್ರವಣವಿಲ್ಲವೋ, ಮತ್ತೆ ಶ್ರವಣ ಅಂತಂದ್ರೆ ಏನೆಲ್ಲ ಕೇಳ್ತವಿ ಅನ್ನೋದು ಶ್ರವಣಕ್ಕತ್ತೋದಿಲ್ಲ. ಇಲ್ಲಿ ನಿಜವಾದ ಶ್ರವಣ ಅಂತಂದ್ರೆ ಎದಕ್ ಕೇಳ್ತಾರ ಮಹಾತ್ಮರು? ತನ್ನ ಸ್ವರೂಪ ವಿಚಾರವನ್ನ ಯಾರು ಕೇಳ್ತಾರೋ ಅವರೇ ನಿಜವಾಗ್ಲೂ ಕಿವಿ ಇದ್ದರು ಅಂತ. ಪಾರಮಾರ್ಥದ ವಿಚಾರವನ್ನ ಯಾರು ಕೇಳ್ತಾರೋ ಅವ್ರು ಕಿವಿ ಇದ್ದರು, ಯಾರು ಪಾರಮಾರ್ಥ ವಿಚಾರವನ್ನ ಮಾತಾಡ್ತಾರೋ ಅವ್ರು ಬಾಯಿ ಇದ್ದರು, ಯಾರು ಎಲ್ಲ ಸಕಲ ಜೀವರಾಶಿಗಳನ್ನು ಪರಬ್ರಹ್ಮ ಸ್ವರೂಪದೊಳಗೆ ಯಾರು ನೋಡ್ತಾರೋ ಅವ್ರು ನಿಜವಾದ ಕಣ್ಣಿದ್ದರು. ಈ ಹೊರಗಿನ ಕಣ್ಣಾಗ್ಲಿ, ಹೊರಗಿನ ಮಾತಾಗ್ಲಿ, ಹೊರಗಿನ ಕಿವಿ ಆದ್ರೂ ಈ ಓಸು ಹೊರಗ ಹಾಕವು. ಅಂತರಂಗದೊಳಗ ಜ್ಞಾನ ದೃಷ್ಟಿಯಿಂದ ಯಾರು ನೋಡ್ತಾರೋ ಅವರೇ ನಿಜವಾದ ಕಣ್ಣಿದ್ದರು. ಯಾರು ತನ್ನ ಸ್ವರೂಪವನ್ನ ಆತ್ಮ ಸ್ವರೂಪನೇ ತಾನಿದ್ದೇನೆ ಅಂತ ಸ್ವರೂಪ ವಿಚಾರವನ್ನ ಮಾತಾಡ್ತಾರೋ ಅವ್ರು ಬಾಯಿದ್ದರು. ಯಾರು ಈ ಪಾರಮಾರ್ಥ ವಿಚಾರವನ್ನ ಯಾರು ಕೇಳ್ತಾರೋ ಅವರೇ ನಿಜವಾದ ಕಿವಿ ಇದ್ದರು ಅಂತ. ಈ ಶ್ರವಣದ ಲಾಭವಿಲ್ಲದಲೇ ಎಲ್ಲಿಯೂ ಪಾರಮಾರ್ಥರಿ. ಈ ಶ್ರವಣ ಇಲ್ಲ, ಶ್ರವಣದ ನಿಮಗೆ ಲಾಭ ಆಗ್ಲಿಲ್ಲ ಅಂದ್ರ ಇದ್ರ ಲಾಭ ಏನಪ್ಪಾ? ಶ್ರವಣದ ಲಾಭ ಅಂದ್ರ ಜೀವ ಭಾವ ಹೋಗಿ ಪರಮಾತ್ಮನೇ ನಾನಿದ್ದೇನೆಂಬ ಭಾವ ಅಳವಡುವುದೇ ಈ ಲಾಭ. ಇಂಥ ಲಾಭ ಇಲ್ಲ ಅಂದ್ರ ನಾವ್ ದಿನಾ ಕೇಳ್ತೇವ್ರಿ ಮಾಡ್ತೇವಿ ಅದ ಅರ್ಥ ಇಲ್ಲ. ಶ್ರವಣದ ಲಾಭವಿಲ್ಲದಲೇ ಎಲ್ಲಿಯ ಪಾರಮಾರ್ಥರಿ. ಶ್ರವಣವಿಲ್ಲದಿದ್ದರೆ ಹಿಂದೆ ಮಾಡಿದ ಸಾಧನಾದಿಗಳು ಸಹ ನಿರಾರ್ಥಕವಾಗುವು. ಅದಕ್ಕಾಗಿ ಶ್ರವಣ ಮಾಡಬೇಕು. ಶ್ರವಣ ಸಾಧನದ ಮಹತ್ವವರಿತು ಅದರ ನಿತ್ಯ ನೇಮದಿಂದ ಸಂಸಾರ ಸಮುದ್ರವನ್ನ ದಾಟಿ ಹೋಗಬೇಕು.
ಇಲ್ಲಿ ಶ್ರವಣ ಅನ್ನೋದು ಕೂಡ ಅದು ಒಂದು ಉತ್ತಮವಾದ ಸಾಧನ. ಆದ್ರ ಅದನ್ನ ಮಹತ್ವವನ್ನ ಅರಿತು ಮಾಡ್ಬೇಕಂದ್ರ ಯಾವ್ದು ಕೇಳ್ಬೇಕು ಯಾವ್ದು ಕೇಳಬಾರ್ದು, ಕೇಳಿದ್ದನ್ನ ಯಾವ್ದು ಇಟ್ಕೋಬೇಕು ಯಾವ್ದು ಇಟ್ಕೋಬಾರ್ದು ಅಂತ. ಇದಕ್ಕ ಹಂಸ ಕ್ಷೀರ ನ್ಯಾಯದಂತೆ ಅಂತ ಹೇಳ್ತಾರ. ಹಂಸ ಪಕ್ಷಿ ಹಾಲು ನೀರು ಮಿಕ್ಸ್ ಆಗಿರೋದನ್ನ ಏಕವಾಗಿರ್ತಕ್ಕಂಥದ್ದು ನೀರನ್ನ ಬಿಟ್ಟು ಹಾಲನ್ನ ಹೆಂಗ ಕುಡಿತತೋ ಹಂಗ ನಾವು ಈ ವಿಚಾರವನ್ನ ಕೇಳುವಾಗ ಈ ದೇಹವೇ ನಾನಿದ್ದೇನೆಂಬ ವಿಚಾರಗಳನ್ನೆಲ್ಲವನ್ನ ತೆಗೆದಾಕಿ ಆತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದನ್ನ ನಾವು ತಲೆಗೆ ಇಟ್ಕೋಬೇಕಾಗ್ತದ, ಅದನ್ನ ಕುಡಿಬೇಕಾಗ್ತದ, ಅದನ್ನ ಕೇಳ್ಬೇಕಾಗ್ತದ, ಅದನ್ನ ಅನುಭವಿಸ್ಬೇಕಾಗ್ತದ. ಇಲ್ಲಿ ಅದಕ್ಕೆ ಮಹಾತ್ಮರು ಏನ್ ಹೇಳ್ತಿದ್ರು, ಪರಮಜ್ಞಾನವೆಂಬ ಉರಿಯನ್ನೇ ಉಂಡು ಪರಮಜ್ಞಾನವೆಂಬ ಉರಿಯನ್ನೇ ಉಟ್ಟು ಪರಮಜ್ಞಾನವೆಂಬ ಉರಿಯನ್ನೇ ಆಸಿ ಪರಮಜ್ಞಾನವೆಂಬ ಉರಿಯನ್ನೇ ಒದ್ದ ಶರಣಂಗೆ ಲೋಕದ ನರಗುರಿಗಳು ಸರಿಗಾಣಬಹುದೇ ಅಂತ ಹೇಳ್ತಾರ. ಅಂದ್ರೆ ಪರಮ ಅಂದ್ರೆ ಯಾವಾಗ್ಲೂ ಆ ಸ್ವರೂಪದ ವಿಚಾರವನ್ನೇ ಕೇಳೋದು, ಅದನ್ನೇ ಮಾತಾಡೋದು, ಅದನ್ನೇ ನೋಡೋದು. ಉಣ್ಣೋದಂದ್ರ ಅದನ್ನ ಕೇಳೋದೈತಿ, ಅದನ್ನ ಉಡೋದಂದ್ರ ಅದನ್ನೇ ಆಚರಣೆ ಒಳಗ್ ತರೋದೈತಿ. ಹಗಲು ರಾತ್ರಿ ಅದನ್ನೇ ಹಾಸ್ಕೊಂಡ್ ಅದನ್ನೇ ಓದ್ಕೊಂಡ್ ಯಾವಾಗ್ಲೂ ಆ ಸ್ವಸ್ವರೂಪದೊಳಗ್ ತಾನೇ ಇದ್ದೇನಂತ ತಿಳಿಯೋದೈತಲ್ಲ, ಅದೇ ನಿಜವಾದೈತಿ. ಅಂತ ವಿಚಾರವನ್ನೇ ನಾವು ಶ್ರವಣ ಮಾಡಬೇಕಾಗ್ತದ. ಅದನ್ನ ನಿತ್ಯ ನೇಮದಿಂದ ಇಂಥ ಶ್ರವಣವನ್ನು ಮಾಡೋದ್ರಿಂದ ಈ ಸಂಸಾರ ಸಮುದ್ರವನ್ನು ದಾಟಿ ಹೋಗಬೇಕು. ಮತ್ತೇನೆಂದರೆ ದಿನಾಲು ಅದೇ ಅನ್ನ ಉಣ್ಣುವಂತೆ ಹಾಗೂ ದಿನಾಲು ಅದೇ ನೀರು ಕುಡಿಯುವಂತೆ ಶ್ರವಣ ಮನನವನ್ನಾದರೂ ಮಾಡಿದುದನ್ನೇ ಮಾಡಬೇಕು. ನಾವು ದಿನಾ ಬಾಯಾರಿಕೆಗೆ ತಂದ್ರೆ ಹುಟ್ಟಿದಾಗಿನಿಂದ ಸಾಯ ತನಕ ಸಕಲ ಜೀವರಾಶಿಗಳಿಗೆ ಇರುವುದು ಒಂದೇ ಬಾಯಾರಿಕೆ ನೀಗ್ಸೋದಕ್ಕ ನೀರು. ಮತ್ತೆ ಎಲ್ಲಾ ಜೀವರಾಶಿಗಳಿಗೆ ಹಸುವನ್ನ ನೀಗ್ಸೋದಕ್ಕ ಅನ್ನ. ದಿನಾ ಅದನ್ನೇ ನೀರು ಕುಡಿದು ದಿನಾ ಅದನ್ನೇ ಅನ್ನ ಉಂಡು ಹೆಂಗ ನಾವು ಇರ್ತೇವೋ ಹಂಗ ಇಲ್ಲಿ ಯಾವಾಗ್ಲೂ ಕೂಡ ಇದನ್ನ ಕೇಳ್ಬೇಕಾಗಿತ್ತು. ದಿನ ಯಾವ್ದನ್ನ ಕೇಳ್ಬೇಕಾಗಿತ್ತು ಅಂದ್ರ ನೀನ್ ಆ ಸ್ವರೂಪ ಅದಿ ಅನ್ನೋದನ್ನ ಕೇಳ್ಬೇಕಾಗೈತಿ. ಆ ಸ್ವರೂಪ ವಿಚಾರವನ್ನ ಬಿಟ್ಟು ಬೇರೆ ಏನಾರ ಕೇಳಿದ್ರ ಅವೆಲ್ಲವೂ ಕರ್ಮವನ್ನ ಹೇಳ್ತಾವು, ಬಂಧನಕ್ ಸಿಲುಕಿಸ್ತಾವು, ಮನಸ್ಸನ್ನ ಗೊಂದಲ ಸ್ಥಿತಿಗೆ ಮಾಡ್ತಾವು. ಆದ್ರಿಂದ ಅವ್ನ ಏನಾದ್ರೂ ಕೇಳೋದ್ರಿಂದ ನಮಗ್ ಗೊಂದಲ ನಿವಾರಣೆ ಆಗ್ಬೇಕವಿನ ಕೇಳಿದಾಗ ಗೊಂದಲ ಆಗ್ಬಾರ್ದು ಅಂತ. ಅದ್ರಿಂದ ಇದು ಯಾವ್ದಪ್ಪ ಗೊಂದಲ ರಹಿತವಾಗಿದ್ದಂದ್ರೆ ಈ ಪಾರಮಾರ್ಥ ವಿಚಾರ. ಆದ್ರಿಂದ ಈ ಪಾರಮಾರ್ಥ ವಿಚಾರವನ್ನೇ ದಿನ ಕೇಳ್ಬೇಕು. ಹೆಂಗ ನೀರು ದಿನ ಕುಡಿತೇವೆ, ಅನ್ನವನ್ನು ಊಟ ಮಾಡಿದ್ದ ಮಾಡ್ತಾವಲ್ಲ, ಹಂಗ ಈ ಪಾರಮಾರ್ಥ ವಿಚಾರವನ್ನ ದಿನಾನ ಅದನ್ನೇ ಕೇಳ್ಬೇಕಾಗ್ತದ. ಯಾವ ಮನುಷ್ಯನ ಆಲಸ್ಯತನದಿಂದ ಶ್ರವಣದ ಕಡೆಗೆ ದುರ್ಲಕ್ಷ್ಯ ಮಾಡುವನು ಅವನ ಸ್ವಹಿತ ಹಾಳಾಗುವುದು. ಯಾರು ಈ ಪಾರಮಾರ್ಥ ವಿಚಾರವನ್ನ ಬಿಡೋಮರೆ ಏನ್ ಹೇಳ್ತಾನ, ನಿನ್ ಹೇಳಿದ್ದಪ್ಪ ಇದನ್ನ, ಮೊನ್ನೆನ ಅದನ್ನ ಹೇಳಿದ್ದಪ್ಪ, ದಿನ ಇದನ್ನ ಹೇಳ್ತಾವಪ್ಪ. ಎಲ್ಲರೂ ಏನ್ ಹೇಳ್ತಾರ್ರಿ, ಆತ್ಮ ಅಂದ್ರ ಸತ್ ಚಿತ್ತ ಆನಂದ ಸ್ವರೂಪ ಅಂತಾರ, ದೇಹ ಅಂದ್ರ ಪಂಚಭೂತಗಳಿಂದ ಕೂಡಿದ್ದು 25 ತತ್ವ ಇದ್ದು ಇದನ್ನ ಹೇಳ್ತಾರಲ್ಲ, ಇದನ್ನೇನ್ ಕೇಳ್ತಿ ಬಾರೋ ಮರಯ್ಯ ಅಂತಂದು ಈ ಆತ್ಮ ವಿಚಾರವನ್ನ ಬೇಕಾದ್ರೆ ದೇಹಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಅಲಕ್ಷ್ಯ ಮಾಡಿದ್ರೆ ನಡೀತದ. ಆದ್ರೆ ಈ ಪಾರಮಾರ್ಥ ವಿಚಾರವನ್ನ ಯಾರು ಕೇಳೋದಕ್ ಅಲಕ್ಷ್ಯ ಮಾಡ್ಕೊಂತಾರೋ, ಶ್ರವಣದ ಕಡೆಗೆ ದುರ್ಲಕ್ಷ್ಯ ಮಾಡುವನ ಅವನು ಸ್ವಹಿತ ಹಾಳಾಗುವುದು. ಅವನೇ ಹಾಳು ಮಾಡ್ಕೊಂತಾನ. ಯಾರು ಈ ಆತ್ಮ ವಿಚಾರವನ್ನ ಅದನ್ನೇನ್ ಕೇಳ್ತಿ ಅಂತೇಳಿ ಅದ್ರೊಳಗ ಆಲಸ್ಯತನವನ್ನ ತೋರ್ತಾರ ಅವ್ರು ಹಾಳಾಗದಂತೂ ಸತ್ಯ. ಹಾಗೆ ಆಲಸ್ಯದ ಜೋಪಾಸನೆ ಮಾಡೆಂದರೆ ಪಾರಮಾರ್ಥ ನಾಶವಿದ್ದುದರಿಂದ ಶ್ರವಣ ಮಾಡಲೇಬೇಕು. ಪಾರಮಾರ್ಥದ ನಾಶವಿದ್ದುದರಿಂದ ಇದು ನೀನ್ ಆಲಸ್ಯ ಮಾಡಿದೆ ಅಂದ್ರೆ ಇದು ನಿನ್ನೊಳಗ್ ಉಳಿಯೋದಿಲ್ಲ, ನಿನ್ನೊಳಗ ನಾಶವಾಗಿ ಹೋಗ್ತತಿ, ಸ್ವಲ್ಪನೂ ಉಳಿಯೋದಿಲ್ಲ. ಇದು ಬೇರೆ ಏನಾರ ಇರ್ಬೋದು, ಆದ್ರೆ ಇದು ಯಾವಾಗ್ಲಿ ಬೆಳಕ್ ಹೆಂಗ್ ಯಾವಾಗ್ಲಿದ್ರ ಬೆಳಕ್ ಇರ್ತತಿ. ಒಂದು ಕ್ಷಣ ನಾವು ದೀಪಕ್ಕೆ ಎಣ್ಣೆ ಹಾಕೋದ್ ಮರ್ತೀವಿ ಅಂದ್ರೆ ದೀಪದ ಎಣ್ಣೆ ಹೋಗಿ ಬತ್ತಿ ಸುಟ್ಟೋಗಿ ಕತ್ತಲಾವರಿಸ್ತದ. ಹಂಗ ನೀನ್ ಪಾರಮಾರ್ಥ ಕೇಳೋದು ಬಿಟ್ಟೆ ಅಂದ್ರೆ ನಿನ್ನೊಳಗಿರ್ತಕ್ಕಂಥ ಪಾರಮಾರ್ಥ ವಿಚಾರ ನಾಶವಾಗಿ ಹೋಗ್ತದ. ಕ್ಷಣ ಮಾತ್ರದೊಳಗೆ ಕತ್ತಲಾವರಿಸುವಂತೆ ಇಲ್ಲಿ ಈ ಪಾರಮಾರ್ಥ ವಿಚಾರವನ್ನ ನಾವು ಮರ್ತೀವಂದ್ರ ಕ್ಷಣ ಮಾತ್ರದೊಳಗೆ ನಮಗೆ ಈ ಜೀವ ಭಾವ ಅನ್ನೋದು, ಈ ವಿಷಯ ವಾಸನೆಗಳನ್ನೋದು ಆವರಿಸ್ತದೆ. ಆದ್ದರಿಂದ ಶ್ರವಣವನ್ನು ಮಾಡಲೇಬೇಕು.
ಶ್ರವಣ ಹೇಗೆ ಮಾಡಬೇಕು, ಯಾವ ಗ್ರಂಥವನ್ನು ಓದಬೇಕು ಮುಂತಾದ ವಿಷಯವನ್ನೆಲ್ಲ ಮುಂದಿನ ಸಮಾಸದಲ್ಲಿ ಹೇಳಿವೆವು. ಅಂದ್ರ ಇಲ್ಲಿ ಮುಂದಿನ ವಿಚಾರದೊಳಗೆ ಹೇಳ್ತಾರ, ಶ್ರವಣ ಮಾಡ್ತಾವಂದ್ರ ಯಾವ್ದನ್ನ ಮಾಡ್ಬೇಕು, ಎಂತ ಗ್ರಂಥಗಳನ್ನು ಓದ್ಬೇಕು, ಆ ಗ್ರಂಥದೊಳಗ ಸಾರ ಏನಿರ್ತದ, ಯಾವ್ದನ್ನ ಕೇಳೋದ್ರಿಂದ ನಾವು ಆ ನಿರಾಕಾರ ಸ್ವರೂಪ ಬಯಲು ಸ್ವರೂಪವೇ ನಾವು ಅನ್ನೋದಾಗ್ತವೆ, ಯಾವ್ದನ್ನ ಕೇಳೋದ್ರಿಂದ ಈ ಜೀವ ಭಾವ ನೀಗ್ತತಿ ಅನ್ನೋ ವಿಚಾರವನ್ನ ಮುಂದಿನ ಅಧ್ಯಾಯದೊಳಗ ತಿಳಿಸ್ತಾರಂತ ಪ್ರಭುಜಿ. ಇಲ್ಲಿಗೆ ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಸಪ್ತಮ ದಶಕ ಶ್ರವಣ ನಿರೂಪಣ ನಾಮ ಅಷ್ಟಮ ಸಮಾಸ ಇಲ್ಲಿ ಮುಕ್ತಾಯ ಆಯ್ತು ಪ್ರಭುಜಿ. ಎಲ್ಲರಿಗೂ ಶರಣಾರ್ಥಿ ಪ್ರಭುಜಿ.